ಫಸ್ಟ್ ಟೈಮ್ ಈ ತರ ಫೀಡಿಂಗ್ ರೂಮ್ ಬಂದಿದ್ದು, ನೋಡಿದ್ದೆ ಎಲ್ಲ ಕಡೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರೆಲ್ಲ ನನ್ನ ವೀಡಿಯೋ ಹೊಸದಾಗಿ ನೋಡ್ತಾ ಇದ್ದೀರಾ, ನಾನು ಅನುಷಾ ಬೆಂಗಳೂರಿಂದ ಕನ್ನಡ ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀನಿ. ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ನನ್ನ ಮಗಳು ಹಾಯ್ ಮಾಡೋದ್ರಿಂದನೇ ಸ್ಟಾರ್ಟ್ ಆಗಿದೆ. ಸೊ ನೋಡ್ತಿರ್ಬೋದು, ನಾನು ಅಮ್ಮ ಮತ್ತು ಪಾಪು 3 ಜನನೂ ಕೂಡ ಹೊರಗಡೆ ಹೊರಟಿದ್ವಿ. ಸೊ ಮನೆ ಹತ್ರನೇ ಆಗಿರೋದ್ರಿಂದ ಆಟೋನೇ ಬುಕ್ ಮಾಡಿಕೊಂಡು ಸೊ 3 ಜನನೂ ಆಟೋದಲ್ಲಿ ಹೋಗ್ತಾ ಇದ್ವಿ. ನನ್ನ ಮಗಳಿಗೆ ಆಟೋ ಅಂದರೆ ತುಂಬ ಇಷ್ಟ. ಆ ಕಡೆ ಈ ಕಡೆ ನೋಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಸೊ ನಮ್ಮ ಮನೆ ಹತ್ರನೇ ಫೋರಮ್ ಮಾಲ್ ಇರೋದ್ರಿಂದ ಸೊ ಫೋರಮ್ ಮಾಲ್ಗೆ ಬಂದ್ವಿ. ಈಗ ದಸರಾ ಟೈಮ್ ಆಗಿರೋದ್ರಿಂದ ಸೊ ಫ್ರಂಟಲ್ಲೆಲ್ಲ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದರು. ಅದಾದಮೇಲೆ 11th and 12th ಅಂದರೆ ಹಬ್ಬದ ಟೈಮಲ್ಲಿ ಸೊ DJ ಪ್ರೋಗ್ರಾಮ್ಸ್ ಎಲ್ಲ ಇತ್ತು. ಹಾಗಾಗಿ ಸ್ಟೇಜ್ನೂ ಕೂಡ ಎಲ್ಲ ಅಲ್ಲಿ ರೆಡಿ ಮಾಡ್ತಾಯಿದ್ರು. ಸೊ ಅದನ್ನು ಕೂಡ ನೋಡ್ಬೋದು. ಹಾಯ್ ಹಾಯ್ ಮಾಡಿ ಬಂದ್ರೆ ಫೋರಮ್ ಮಾಲ್ಗೆ ಯಾಕೆ ಬಂದ್ವಿ ಅಂದರೆ ಸೊ ಮನೆಯಲ್ಲೇ ಕೂತ್ಕೊಂಡು ನನಗೂ ನಮ್ಮಮ್ಮಂಗೂ ತುಂಬ ಬೇಜಾರಾಗ್ತಾಯಿತ್ತು. ಸೊ ಹಾಗಾಗಿ ಯಾವುದಾದ್ರೂ ಮೂವಿ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಬಿಕಾಸ್ ಇದು ನಂದು ಪ್ಲ್ಯಾನ್ ಅಲ್ಲ, ನಮ್ಮಮ್ಮಂಗೆ ತಲೆ ಕೆಟ್ಬಿಟ್ಟು ಬಾ ಯಾವುದಾದ್ರೂ ನೋಡ್ಕೊಂಡು ಬರೋಣ ಅಂತ ಫಾರ್ ದ ಫಸ್ಟ್ ಟೈಮ್ ಅವರು ಹೇಳಿದ್ರು. ಸರಿ ಆಯಿತು, ಇನ್ನೇನು ಕೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ನಾವು ಬಂದಿದ್ದು ಸ್ಲಾಟಿಗೆ ಅಥವಾ ನಾವು ಬಂದಿದ್ದ ಟೈಮಿಂಗ್ಸಿಗೆ ಯಾವುದೂ ಆ ಥರ ಇಷ್ಟಪಟ್ಟು ನೋಡೋ ಅಂತಹ ಮೂವೀಸ್ಗಳು ನಮಗೆ ಸಿಗಲಿಲ್ಲ. ಸೊ ಟೈಮ್ ಬೇರೆ ಅಡ್ಜಸ್ಟ್ಮೆಂಟ್ ಇರಲಿಲ್ಲ. ಸೊ ಹಾಗಾಗಿ ಮೂವಿ ನೋಡೋದು ಕ್ಯಾನ್ಸಲ್ ಆಯಿತು. ಇನ್ನೇನು ಬಂದಿದ್ವಲ್ಲ, ಮನೇಲೇ ಬೇಜಾರಾಗ್ತಿತ್ತು. ಸೊ ಸ್ವಲ್ಪ ಸುತ್ತಾಡಿಕೊಂಡು ಅದು ಇದು ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಹಲೋ ಮ್ಯಾಮ್, ಏನು ಕಾಸ್ಟ್ ಆಗುತ್ತೆ ಇದು? ಓಕೆ, ಬೈ 2 pairs. ಇದೇನಾಗುತ್ತೆ ಕಾಸ್ಟ್? ಇದೆಲ್ಲ 24 ಕ್ಯಾರೆಟ್ ಕಂಪ್ಲೀಟ್ ಇದೆ ಮ್ಯಾಮ್. ಸೊ ಅದು 1200 ಅಂದರೆ ವಾಟರ್ ಪ್ರೂಫ್ ಇದೆ. ಇಫ್ ಇನ್ ಕೇಸ್ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರು ಕಲರ್ ಫೇಡ್. ಹೌದಾ? $599 ಇಂದ ಸ್ಟಾರ್ಟ್ ಅಂತ. ರಿಮೂವ್ ಮಾಡ್ತೀರಾ? ನಾನು ವೇರ್ ಮಾಡಿ ನೋಡಲ್ಲ. ನೋಡಿ ಮಮ್ಮಿ, ಚೆನ್ನಾಗಿ ಸೇರೆ. ಹೇಯ್, ಬಾಯ್ ಮಾಡು. ಬಾ, ಅವ್ರ ಜೊತೆ ಹೋಗ್ಬೇಡ. ಬಾ, ಹಾ ಬಾಯ್. ಬಾ ಬಾ, ನಾವು ಹೋಗೋಣ. ಬಾ, ಅವ್ರ ಜೊತೆಗೆ ಹೋಗ್ಬಾರ್ದು. ಅಯ್ಯೋ ಬ್ಯಾಗ್ಗಳು ನೋಡಿ ಮಮ್ಮಿ, ಅಲ್ಲಿ ಚಿಕ್ಕ ಮಕ್ಕಳು. ಏನಿದೆ ಮ್ಯಾಮ್ ಕಾಸ್ಟ್ ಇದು? 2,999. ಇಲ್ಲೇ ಬಾ ಬನ್ನಿ ಬರ್ಮ
ಇದು ನೋಡಪ್ಪ ಅಲ್ಲ ಅದು ಬೇಡ ಅದು ಬೇಡ ಅನ್ನು ಬ್ಲೂನೇ ಬೇಡಮ್ಮಿ ಬ್ಲೂ ಇದಾವೆ ಅನ್ನು ನೋಡು ಇನ್ನೊಂದ್ಸಲ ಅಲ್ಲಿ ಇನ್ನು ಶಾಪಿಂಗ್ ಮಾಡ್ತಾ ಇದ್ವಿ. ಇವಳು ಮೊಮ್ಮು ಅಂದ್ಲು. ಸೊ ಹಾಗಾಗಿ ಇಲ್ಲಿ ಫೀಡಿಂಗ್ ರೂಮ್ಗೆ ಕರ್ಕೊಂಡು ಬಂದು ಅವಳನ್ನ ಫೀಡ್ ಮಾಡಿಸಿ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಶಾಪಿಂಗ್ ಅರ್ಧ ಆಗಿತ್ತು, ಇನ್ನು ಅರ್ಧ ಮಾಡಕ್ಕೆ ಬಿಡಲೇ ಇಲ್ಲ ಅವಳು. ಸೊ ಅಲ್ಲಿ ಏನು ಮಾಡಿದ್ರು ಬಿಡ್ತಿರ್ಲಿಲ್ಲ. ಆಮೇಲೆ ಅವಳದು ಡೈಪರ್ ಎಲ್ಲ ಚೇಂಜ್ ಮಾಡಬೇಕಿತ್ತು. ಸೊ ಹಾಗಾಗಿ ಇಲ್ಲಿ ಬಂದು ಚೇಂಜ್ ಮಾಡ್ಕೊಂಡು ಈಗ ಹೋಗ್ತಾ ಇದೀವಿ. ನಾನು ಫಸ್ಟ್ ಟೈಮ್ ಈ ಥರ ಫೀಡಿಂಗ್ ರೂಮ್ ಬಂದಿದ್ದು. ನೋಡಿದ್ದೆ ಎಲ್ಲ ಕಡೆ, ಬಟ್ ಎಲ್ಲೂ ಹೋಗಿರ್ಲಿಲ್ಲ. ಸೊ ಫಸ್ಟ್ ಟೈಮ್ ನಿಮಗೂ ಒಂದ್ಸಲ ತೋರಿಸ್ಬಿಡ್ತೀನಿ. ಇಲ್ಲೆಲ್ಲ ಇದು ಚೇಂಜಿಂಗ್ ಡೈಪರ್ ಚೇಂಜಿಂಗ್ ಸ್ಟೇಷನ್ಸ್ ಇದೆ. ಈ ಥರ ಇಲ್ಲೆಲ್ಲ ಫೀಡ್ ಮಾಡೋಕ್ಕೆ ಅವೈಲೇಬಲ್ ಇದೆ. ಸೊ 3 ರೂಮ್ಸ್ ಏನೋ ಇದೆ. 3 ರೂಮ್ಸ್ ಇದೆ ಮತ್ತೆ 3 ಸ್ಟೇಷನ್ಸ್ ಇದೆ. ಆಯ್ತು, ಎಲ್ಲ ಮಾಡಾಯ್ತು. ಈಗ ಹೋಗಿ ಮತ್ತೆ ನಮ್ದು ಶಾಪಿಂಗ್ ಕಂಟಿನ್ಯೂ ಮಾಡಬೇಕು. ಅದಕ್ಕೆ ಚಿನ್ನಮ್ಮ ಪಪ್ಪಿ ಕೊಡೋದಕ್ಕೆ UPI ಎತ್ಕೋ ಅದನ್ನ. ಎಷ್ಟಾಯ್ತು? ಶಾಪಿಂಗ್ ಎಲ್ಲ ಮುಗೀತು. ಈಗ ಇನ್ನೇನು ಹೊರಡಬೇಕು. ಹೊರಡೋಕೆ ಮುಂಚೆ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಸೊ ಆರ್ಡ್ರ್ ಮಾಡಿದ್ದೀವಿ, ಬರಬೇಕು. ಇಲ್ಲಿ ವ್ಯೂ ಚೆನ್ನಾಗಿದೆ. ನಾವಿಲ್ಲಿ ವ್ಯೂ ಇಲ್ಲೇ ಅಂತ ಅಂದ್ಬಿಟ್ಟು ಅಲ್ಲೂ ಪ್ಲೇಸ್ ಇತ್ತು, ಬಟ್ ಇಲ್ಲಿ ಕ್ಲಿಯರ್ ಆದ ತಕ್ಷಣ ಇಲ್ಲಿ ಬಂದು ಕೂತ್ಕೊಂಡಿದ್ವಿ ಬಿಕಾಸ್ ವ್ಯೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹೈ 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 ಹೈ. ಏ